ಆನೇಕಲ್ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿರುವ ರೈತರು, ಹಾಲನ್ನ ತಲೆಯ ಮೇಲೆ ಸುರಿದುಕೊಂಡು ಧರಣಿ ಮಾಡಿದ ಗೋಪಾಲಕರು. ಮಾತಿಗಷ್ಟೇ ರೈತಪರ ಸರ್ಕಾರ, ಆದರೆ ರೈತರ ಪರವಾಗಿ ಏನೂ ಪ್ರಯೋಜನವಿಲ್ಲ. ಈ ಸರ್ಕಾರ ಇದುವರೆಗೂ ರೈತರಿಗೆ ಏನೂ ಮಾಡಿಲ್ಲ. ಹಾಲಿನ ದರ ಹೆಚ್ಚಳ ಮಾಡಬೇಕು, ಪಶು ಆಹಾರ ಕಡಿಮೆ ಮಾಡಬೇಕು. ರೈತರಿಗೆ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಆನೇಕಲ್ ಹಾಲಿನ ಡೈರಿಯಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು. ಕರುನಾಡ ರೈತ ಗೋಪಾಲಕರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ. ತಹಶೀಲ್ದಾರ್ ಶಶಿಧರ್ ಮಾಡ್ಯಾಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹೋರಾಟ ಮಾಡ್ತಾ ಇದ್ದೀವಿ. ಈಗ ರೈತರ ಹಾಲಿಗೆ 35 ರೂಪಾಯಿ ಕೊಡ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಗೆ 50ರಿಂದ 60 ರೂಪಾಯಿ ಕೊಡಬೇಕು. ಪಶು ಆಹಾರ ರೈಸ್ ಮಾಡವ್ರೆ, ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ. ಸರ್, ರೈತರು ಅಂದರೆ ಗೌರ್ಮೆಂಟ್ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಆಟಿಕೆ ಆಗಿಬಿಟ್ಟಿದೆ. ಇವ್ರೇನಂದ್ರೆ ಅನಿಸ್ಕೊಂತಾರೆ, ಇವ್ರೇನಂದ್ರೆ ಆಡ್ಕೊಂತಾರೆ. ಸರ್, 1 ಲೀಟ್ರ್ ನೀರಿನ ಬೆಲೆ 30 ರೂಪಾಯಿ ಸರ್, ಒಂದು ಸಿಗರೇಟ್ ಬೆಲೆ 30 ರೂಪಾಯಿ ಸರ್ ಇವತ್ತು. ಬಟ್ ಹಾಲಿನ ಬೆಲೆ ಮಾತ್ರ ಇನ್ನೂ 35 ರೂಪಾಯಿ ಮಾಡಿದವ್ರೆ. 10 ಲೀಟ್ರ್ ಹಾಲು ಕರೆದ್ರೆ 350 ರೂಪಾಯಿ ಬರ್ತೈತೆ ರೈತಿಗೆ. ಆ ಹಾಲು ಎತ್ಕೊಂಡೋಗಿ ಡೈರಿಯಲ್ಲಿ ಹಾಕೊಂಡ್ರೆ ಸೆಕ್ರೆಟರಿ 101 ಮಾತು ಮಾತಾಡ್ತವ್ರೆ. ಫ್ಲಾಟ್ ಬಂದಿಲ್ಲ, ಡಿಗ್ರಿ ಬಂದಿಲ್ಲ. ಆ ಡಿಗ್ರಿ ಬಂದಿಲ್ಲ ಹಸು ಮಾರಕ್ಕೆ ಹೋಗ್ತಾ ಇದ್ರೆ ರೋಡಲ್ಲಿ ಗಡ್ಡೆ ಹಾಕಿ ಪೊಲೀಸರು ಅಡ್ಡ ಆಗ್ತಾವ್ರು. ಯಾವ ರೀತಿ ಬದುಕಬೇಕು ರೈತನು? ಏನು ಮಾಡ್ಬೇಕು ರೈತನು? ಯಾರಿದಕ್ಕೆ ಉತ್ತರ ಹೇಳೋರು ಯಾರು? ಇಲ್ಲೇ ರಾಜ್ಯ ಸರ್ಕಾರ ಏನು ಹೇಳೋಕ್ಕಂದ್ರೆ ಎಲ್ಲ ಫ್ರೀ ಕೊಟ್ಟಿದ್ವಿ, ಎಲ್ಲ ಬದುಕೋಗ್ರಿ. ನೀವು 2000 ಕೊಟ್ಟರೆ ಎಲ್ಲ ಅದರಲ್ಲೇ ಬದುಕ್ಬಿಡ್ತೀರಾ, ಏನು ತೊಂದರೆ ಇಲ್ಲ ಅಂತವ್ರೆ. ಇಲ್ಲಿ ನೋಡಿದ್ರೆ 35 ರೂಪಾಯಿ ಹಾಲ್ ರೇಟ್ ಕೊಡ್ತಾವ್ರೆ. 35 ರೂಪಾಯಿ ತಗೊಂಡು ಏನು ಮಾಡ್ಬೇಕು ರೈತನು? ಈಗ ಕನಿಷ್ಠ ಪಕ್ಷ 60 ರೂಪಾಯಿ ಮಾಡೋ ಗಂಟ ನಾವು ಹೋರಾಟ ಮಾಡ್ತೀವಿ. ಸರ್, ಇವಾಗ ಒಂದು ಡ್ರಿಂಕ್ಸ್ಗೆ ಮನೆ ಏನೋ ರೈಸ್ ಮಾಡವ್ರೆ, ಅವ್ರಿಗೆ 10 ರೂಪಾಯಿ 20 ರೂಪಾಯಿ ಏನು ಇದೇ ಬೇಕಾಗಿಲ್ಲ ಅವ್ರಿಗೆ. ಆಲ್ಕೋಹಾಲ್ಗೆ 350 ರೂಪಾಯಿ 400 ರೂಪಾಯಿ 90ಗೆ ನಾವು 1 ಲೀಟ್ರ್ ಹಾಲು ಕೊಡೋದಾದ್ರು 50-60 ರೂಪಾಯಿ ಕೊಡೋದು ಏನು ಸರ್? ಇವ್ರು ರಾಜ್ಯ ಸರ್ಕಾರಕ್ಕೆ ಪಕ್ಕದ ರಾಜ್ಯದಲ್ಲಿ 60 ರೂಪಾಯಿ 70 ರೂಪಾಯಿ ಮಾಡ್ತಾವ್ರೆ. ನಾವೇನು ಮಾಡಿದ್ವಿ ಪಾಪ? ಇವತ್ತೆಲ್ಲ ಲಕ್ಷಗಳು ಕೋಟಿಗಳ ಲೆಕ್ಕದಲ್ಲಿ ಎಲ್ಲ ಮಾತಾಡ್ತಾವ್ರೆ. ರೈತ ಮಾತ್ರ 350 ರೂಪಾಯಿ 400 ರೂಪಾಯಿ ಜೀವನ ಮಾಡಬೇಕಾ ಸರ್? ಎಲ್ಲ ಪ್ರತಿಯೊಂದು ಜಾಸ್ತಿ ಆಗೈತೆ ಸರ್. ಪ್ರತಿಯೊಂದು ಮೆಡಿಸನ್ ಮನುಷ್ಯನಿಂದ ವಸ್ತುಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸರ್. ಒಂದು ಮಾತ್ರ ತಗೋಬೇಕಾದ್ರೆ 60-70 ರೂಪಾಯಿ ಕೊಡಬೇಕು. ಹಾಲಿನ ರೇಟ್ ಮಾತ್ರ ಇನ್ನೂ 35 ರೂಪಾಯಿ ಮಾಡಿದವ್ರೆ. ಬೂಸ 1200 ರೂಪಾಯಿ, ಬೂಸ 1200 ರೂಪಾಯಿ ಮಾಡೋರು. 1200 ರೂಪಾಯಿ ಹಿಂಡಿ 1600 ರೂಪಾಯಿ ಮಾಡೋರು. ಪೀಡ್ಸ್ 350 ರೂಪಾಯಿ. ಪೀಡ್ಸಲ್ಲಿ ಏನೂ ಇಲ್ಲ ಅಂತ ನಮ್ಮ ನಿರ್ದೇಶಕರೇ ಒಪ್ಕೊಂತವ್ರೆ. ಸರ್, ಎಲ್ಲಿ ಸರ್ ರೈತರ ಪರ ಸರ್ಕಾರ? ಹೇಳಿಸ್ತಾರೆ ಸರ್, ರೈತರ ಪರ ಸರ್ಕಾರ ಮಾತಾಡ್ತಾನೆ. ಅಂದ್ರೆ ಓಡೋಗ್ಬಿಡ್ತಾರೆ ಇವ್ರು ಅಂದ್ಬಿಟ್ಟು ಆ ಲೆಕ್ಕದಲ್ಲೇ ಮಾಡ್ಕೊಂಡ್ರೆ. ಯಾವುದೇ ಒಂದು ಸರ್ಕಾರ ಬರಲಿ, ಫಸ್ಟ್ ರೈತರ ಮೇಲೆ ಪ್ರಮಾಣ ಮಾಡಿ ಇವರು ಸ್ವೀಕಾರ ಮಾಡೋದು ಅಧಿಕಾರನ. ರೈತರಿಗೆ ಏನಾನ ಒಂದು ಮಾಡೋನಂತ ಇಷ್ಟೆಲ್ಲ ಜನಗಳವ್ರೆ, ಯಾರಾನ ಒಬ್ರು ಹೇಳ್ಬಿಡ್ರಿ. ಏನಾನ ರೈತರಿಗೆ ಒಂದು ಸಹಕಾರ ಮಾಡೋರ, ಒಂದು ಉಪಕಾರ ಮಾಡೋರ? ಸರ್, ಒಂದು ಲೋನ್ ಕೊಟ್ಟಿಲ್ಲ ಸರ್. ಒಂದು ರೈತನಿಗೆ ಒಂದು ಹಸುಗೆ ಒಂದು ಲೋನ್ ಕೊಟ್ಟಿಲ್ಲ ಸರ್. ಒಂದು ಹಸು ಸತ್ತೋದ್ರೆ ಇನ್ಶೂರೆನ್ಸ್ಗೆ ನಾವು 6 ತಿಂಗಳು 7 ತಿಂಗಳು ಕಾಯ್ಬೇಕು ಸರ್. ಆ ರೀತಿ ಪೊಸಿಷನ್ ತಂದು ಮಾಡಿದವರು ಸರ್ ನಮ್ಮನ್ನ. ಪೂರ ಭಾಷಣ ನಾನು ಮಾಡಿದೆ ಏನು ಮಾಡವ್ರೆ? ಯಾರಿಗೆ ಏನು ಕೊಟ್ಟವ್ರೆ? ಇಲ್ಲ ಶೆಡ್ಗಳು, ಕುರಿ ಶೆಡ್ಗಳು, ಹಸು ಶೆಡ್ಗಳು ಯಾರು ಕೊಟ್ಟವ್ರು ಸರ್? ಕುರಿ ಶೆಡ್, ಹಸು ಶೆಡ್ಡು ಯಾರಿಗೂ ಏನು ಮಾಡಿಲ್ಲ ಸರ್ ಇವರು. ಸರ್, ಈಗ ಹಾಲಿನ ದರ ಹೆಚ್ಚಳ ಮಾಡಲೇಬೇಕು, 50ರಿಂದ 60 ರೂಪಾಯಿ ಮಾಡಲೇಬೇಕು. ಪಶು ಆಹಾರ ಕಮ್ಮಿ ಮಾಡಬೇಕು. ರೈತರಿಗೆ ಇನ್ಶೂರೆನ್ಸು, ಲೋನ್ ಇದು ಮಾಡಬೇಕು. ಪ್ರತಿಯೊಬ್ಬನ ರೈತನಿಗೂ ಒಂದು ಲೋನ್ ಸಹಕಾರ ಕೊಟ್ಟು ಒಂದು ಉತ್ತೇಜನ ಮಾಡಲೇಬೇಕು. ಈಗಿರೋ ಭೂಮಿಗೆಲ್ಲ ಅಕ್ವಿಜೇಷನ್ ಮಾಡ್ಕೊತಾರೆ, ಬದುಕಲಿ ಪಾಪ. ಯಾಕಂದ್ರೆ ಅವ್ರಿಗೆ ಗತಿ ಇಲ್ಲ ರಾಜಕಾರಣಿಗಳಿಗೆ. ಸರ್ಕಾರಕ್ಕೆಲ್ಲ ರಾಜಕಾರಣಿಗಳ ಗತಿ ಇಲ್ಲ ಪಾಪ. ಅವರು ಕೂಲಿ ನಾಲಿ ಮಾಡಿ ಬದುಕ್ತಾವ್ರೆ ಪಾಪ. ರೈತರ ಜನ ಇದೆಲ್ಲ ಕಿತ್ಕೊಳ್ಳಿ ಪಾಪ. ಹೈನುಗಾರಿಕೆ ಆಗಿ ಮಾಡಿ ಬದುಕಕ್ಕೆ ದಾರಿ ಮಾಡ್ಕೊಳ್ಳಿ. ಇವತ್ತು 50-60 ರೂಪಾಯಿ ಆಗ್ತಿದ್ದು ಏನು ಮಾಡೋಕ್ಕಾಗ್ತಿದ್ದಂಗೆ. 10 ಲೀಟ್ರ್ ಹಾಲು ಕರೆದ್ರೆ 600 ರೂಪಾಯಿ ತಗೊಂಡೋಗಿ ಏನು ಮಾಡೋಂಗಿದ್ದೀವಿ ಸರ್ ನಾವು? ಇಲ್ಲ ಒಂದು ರೇಷನ್ ಅಂಗಡಿ ರೇಷನ್ ತೆಗಿದ್ದೀವ? ನಿಮ್ಮ ಹೆಸರು ಸರ್? ಶ್ರೀನಿವಾಸ ರೆಡ್ಡಿ, ರೈತ ಗೋಪಾಲ ಸಂಘದ ಕಾರ್ಯಾಧ್ಯಕ್ಷ. ನಾನು ರೈತರ ಸಂಘದ ಒಂದು ಗೌರವ ಅಧ್ಯಕ್ಷ. ನಾನೊಂದು ಮಾತು ಹೇಳ್ತಾ ಇದ್ದೀನಿ. ನನಗೆ ಈಗ ನಾವು ಕರುಗಳು ಹಾಕ್ಕೊಂಬರ್ತಾ ಇದ್ದೀವಿ. ನಮ್ಮ ಇವರು ಹೇಳಿದ್ರು ಅದೆಲ್ಲ ಸರಿ. ದನ ಕರ ಎಲ್ಲಿಂದಾದರೂ ಹಾಕ್ಕೊಂಬರ್ತಾ ಇದ್ದೀವಿ. ಇವರು ನಮ್ಮ ತಾಲೂಕಿನ ದಂಡಾಧಿಕಾರಿ, ಪೊಲೀಸ್ ಇಲಾಖೆ ದಮನಿಂಗ ಇವ್ರ ಕೈ ಕೆಳಗೆ ಇರೋದು. ಇಡೀ ಸರ್ಕಾರನೇ ಇವ್ರ ಕೈ ಕೆಳಗೆ ಇರೋದು. ಅವ್ರು ಬಂದರು, ಯಾವುದೋ ಸಂಘದವ್ರು ಬಂದರು, ನಮ್ಮ ಕರುಗಳನ್ನ ಎತ್ಕೊಂಡು ಗೋಶಾಲೆಗೆ ಹಾಕಿದ್ರು. ನಾವು ತಗೊಂಡೋಗಿ ಸಾಕೋ ಕರುಗಳು, ಸಾಕೋ ದನ. ಇವರು ನಮ್ಮ ದಂಡಾಧಿಕಾರಿಗಳು. ಪೊಲೀಸರು ಬಂದು ಹಿಡ್ಕೊತಾರೆ, ಅವ್ರಿಗೆ ಲಂಚ ಕೊಡ್ಬೇಕು. ನಾವು ತಗೊಂಡೋಗಿ ಗೋಶಾಲೆಗೆ ಹಾಕ್ಬಿಟ್ಟೇನೋ ಒಂದೇ ಅವರಲ್ಲಿ ಸೆಕೆಂಡಲ್ಲಿ ತಗೊಂಡ್ರೆ ಚಾರ್ಜ್ ಶೀಟ್ ಹಾಕೋದು. ಹೋಗಪ್ಪ ಕೋರ್ಟ್ಗೆ, FIR ಕೋರ್ಟ್ಗೆ. ಎಷ್ಟೊತ್ತು ಕೋರ್ಟ್ಗೆ ಹಾಕೋಕೆ FIR ಹಾಕೋದು? ಇದು 24 ಗಂಟೆ ಬೇಕು. ಏನು ಹೊಸ ಎಲ್ಲಿಂದ ತಂದೆ? ಯಾರು ಕೊಟ್ಟರು ನಿನಗೆ ದನ?
ನೀನು ಎಲ್ಲಿಂದ ಹಾಕ್ಕೊಂಬಂದೆ ಇವೆಲ್ಲ ಕೇಳಿ ಆಮೇಲೆ ತಗೊಂಡೋಗಿ ನೀನು ಎಫ್.ಐ.ಆರ್ ಹಾಕು. ಏನೂ ಇಲ್ಲ ರೀ. ಏಯ್ ಹಚ್ತಾ ಗೋಸೆಲಾಗ ಹಾಕ್ದ ಅವನು ತಗೊಂಡೋಗಿ ಅವನು ತಾವು 8 ದಿವಸ ತಿಂಗಳುಗಟ್ಟಲೆ ತಿರ್ಬೇಕು. ಟೆಂಪೋ ಇದೆ, ಟೆಂಪೋ ತಗೊಂಡೋಗಿ ಹಾಕ್ಕೊಂಡ್ಬಿಡ್ತಾನೆ. ಯಾರಿಗೂ ಕೇಳೋರು? ಪವರ್ ಇರೋದು ದಂಡಾಧಿಕಾರಿಗೆ, ತಾಲೂಕಿನ ದಣಿ ಅವರು. ಏನಾದರೂ ಮಾಡ್ಬೋದು. ಅವ್ರ ಕೈ ಕೆಳಗೆ ಇರೋದು ಪೊಲೀಸ್ ಸಿಬ್ಬಂದಿ ಕೂಡ ಅವ್ರ ಕೈ ಕೆಳಗೆ ಇರೋದು. ಅವ್ರು ಗಂಧಕ್ಕೆ ಬೆಳೆದ್ರೆ ಎತ್ತೋದಿಲ್ಲ ಇವರು. ರೈತರಿಗೆ ತೊಂದರೆ ಕೊಡ್ತಾರೆ, ರೈತರಿಗೆ ವಿಪರೀತ ತೊಂದರೆ ಕೊಡ್ತಾವ್ರೆ. ಇದನ್ನು ಕೇಳೋರು ಯಾರವ್ರೆ? ಇದನ್ನು ಕೇಳೋರು ಯಾರವ್ರೆ? ದಂಡಾಧಿಕಾರಿ ನೀನೇನು ಕೇಳಬೇಕು? ಎಲ್ಲಿಂದ ಬಂದ ದನ ನೀನೇನು ತಗೊಂಡು ಹೋಗ್ತಾ ಇದೀಯ? ಮಾರಾಟ ಮಾಡ್ತೀಯಾ ಇಲ್ಲ ನೀನು ಏನು ಕಷಾಯಕ್ಕೆ ಕೊಡ್ತಾ ಇದೀಯಾ? ಕೇಳಬೇಕು ನೀನು. ಏನಾದ್ರು ಸಿದ್ಧ ನಮ್ಮ ವಯಸ್ಸರು ಗೋಶಾಲೆಗೆ ತಗೊಂಡೋಗ ಕೇಳೋರಿಲ್ಲ, ಮಾಡೋದು. ನಾವು ಹೆಂಗೆ ಬದುಕೋದು? ಹಾಲಿನ ದರ ರೈಸ್ ಮಾಡಿ ಒಂದು ಇದು ಅದಿಲ್ಲ ಹಾಲಿನ ದರ ಯಪ್ಪ ಕೊಡೋದು ಇಷ್ಟು ನಮ್ಗೆ 1 ಲೀಟ್ರ್ ನೀರಿನ ಬೆಲೆ, 1 ಲೀಟ್ರ್ ನೀರಿನ ಬೆಲೆ ಕೊಡ್ತಾ ಇರೋದು. ನೀರಿನ ಬೆಲೆ ಐತೆ, ಇಲ್ಲ ಯಪ್ಪ ಕೊಡ್ತಾ ಇರೋದು. ಈ ಯಪ್ಪ ಏನು ಮಾಡೋದೆ? ನಮ್ಮ ಮುಖ್ಯಮಂತ್ರಿ ನಾನೆಲ್ಲ ಫ್ರೀ ಕೊಡ್ತೀನಿ, ನಾನು ರೈತರಿಗೆಲ್ಲ ಮಾಡಬಾರ್ದಲ್ಲ ಮಾಡಿಬಿಟ್ಟವನೆ. ಇನ್ನೇನು ಮಾಡೋದು ಬಾಕಿನೇ ಇಲ್ಲ. ಹಾಂ, ಎಲ್ಲ ಮಾಡಿಬಿಟ್ಟವನೆ. ಏನು ಬಾಕಿನೇ ಇಲ್ಲ, ಒಂದು ಬಾಕಿ ಇಲ್ಲ, ಎಲ್ಲ ಮಾಡಬಾರ್ದು. ಈ ಅಪ್ಪನ ಫ್ರೀ ಕೊಡು ಅಂತ ಹೇಳಿದ್ರು ನಾವು. ಕೊಡ್ರೆ ರೈತರು ಕೊಡ್ಬೋದಾಗಿತ್ತು. ಒಂದು ರೈತನಿಗೆ ಒಂದು ದನ ಕಟ್ಟರು, ಮೇಸು ಇದನ್ನ ಉತ್ಪಾದನೆ ಮಾಡು, ಹಾಲಾಕು, ನೀನು ಅಭಿವೃದ್ಧಿ ಮಾಡು, ಇದನ್ನು ಕೇಳಬೇಕು. ಅದು ಬಿಟ್ಟು ಫ್ರೀ ಕೊಟ್ಟಿದ್ದೀನಿ ರೀ. ಏನು ಇವ್ರ ಅಪ್ಪಂದ ದುಡ್ಡು? ನಮ್ಮ ಜನರದ್ದು ದುಡ್ಡು. ಯಾರು ದುಡ್ಡು? ನಮ್ಮ ದುಡ್ಡು. GST ಕಟ್ಟೋರು ಯಾರು? ನಾವು. ಒಂದು ದೋಸೆ ತಿಂದರೆ GST, ಒಂದು ಕಾಫಿ ಕುಡಿದ್ರೆ GST. ಹೌದೇನ್ರಿ? ಇದಕ್ಕೆಲ್ಲ ಯಾರು ದುಡ್ಡು ಯಾರ್ದು? ಯಾಕೆ ರೈತರ ಮೇಲೆ ಏನು ಸರ್ಕಾರಕ್ಕೆ ನಿದ್ದೆ ಇಲ್ವಾ? ಏನು ಸರ್ಕಾರಕ್ಕೆ ಕೊಡ್ತಾವನೆ? ಏನಾದರೂ ಒಂಚೂರು ಸರ್ಕಾರಕ್ಕೆ ಮಾಡಿದ್ದೀನಿ ಬೆನ್ನೆಲುಬು. ಏನಪ್ಪ? ರೈತರ ಬೆನ್ನೆಲುಬು. ರೈತರಿಗೆ ಇನ್ನೀಗ ಚಾಕ ಸೂರ್ಯ ಹಾಕೋದು. ಬೆನ್ನೆಲುಬು ರೈತರ್ಗ ಇನ್ನೇನೆ ಚೂರಿ ಹಾಕೋದು ರೈತರ. ಇದೇ ಸರ್ಕಾರನ ಎಲ್ಲ ಸರ್ಕಾರಗಳು ಹಂಗೆ. ಯಾವ ಸರ್ಕಾರ ಬಂದರೆ ಇಷ್ಟೇ ಸ್ವಾಮಿ. ಇವ್ರು ಏನು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಯಾರು ಉದ್ಧಾರ ಮಾಡೋಲ್ಲ ಸರ್ಕಾರ. ನಾವು ಓಟ್ ಕೊಡೋದು, ಅವ್ರು ಗುಲಾಬರಾಗೋದು. ನಮ್ಮ ಕೆಲಸ ಅಷ್ಟೇ. ನಾನು ಅಂತಪ್ಪ ಗೌರವಾಧ್ಯಕ್ಷರು ಸಂಘದ ವತಿಯಿಂದ ಇವತ್ತು ಒಂದು ಹೋರಾಟ ಹಮ್ಮಿಕೊಂಡಿದ್ರಿ, ರೈತರ ಪರವಾಗಿ ಹೋರಾಟ. ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾರೆ ಸರ್? ಇದು ವೆಂಕಟೇಶ್ವರ ಸರ್ಕಲ್ನಿಂದ ಡೈರಿ ಆನೇಕಲ್ ಹಾಲು ಒಕ್ಕೂಟ ಡೈರಿ ಹತ್ರ ಬಂದು ಮೆರವಣಿಗೆ ಮುಖಾಂತರ 4 ಹಸುಗಳು ಇಟ್ಕೊಂಡು ನಮ್ಮ ಗೋಲ್ನ ಎಲ್ಲ ಹೇಳಿದ್ದೀರಿ. ನಿರ್ದೇಶಕರಾದ R.K. ರಮೇಶ್ ಅವರು ಬಂದಿದ್ದರು. ನಮ್ಮ ಭರವಸೆ ಕೊಡೋದು ಮಾಮೂಲಿ. ಅದು ನಾವು ಹೇಳೋದೆಲ್ಲ ಹೇಳಿದ್ದೀರಿ, ಹೋರಾಟ ಮಾಡಿದ್ದೀರಿ. ನೆಕ್ಸ್ಟ್ 15 ದಿನ ಕಾಲಾವಕಾಶ ಕೊಟ್ಟವ್ರೆ. 15 ದಿನದಲ್ಲಿ ನಮಗೇನಾದರೂ ಮಾಹಿತಿ ಬಂದಿಲ್ಲ ಅಂದರೆ, ನಿಮ್ಮ ಬೇಡಿಕೆ ಪೂರೈಸಿಲ್ಲ, ನಮ್ಮ ಬೇಡಿಕೆ ಪೂರೈಸಿಲ್ಲ ಅಂದರೆ ನಾವು ಬೆಂಗಳೂರು ಡೈರಿ ಹಾಲು ಒಕ್ಕೂಟಕ್ಕೆ ಅಲ್ಲಿ ಹೋಗಿ ಇನ್ನೂ ಸಾವಿರಾರು ಜನ ಬರೋರಿದ್ದಾರೆ. ಸಾವಿರಾರು ಜನ ನಾವು ಕರ್ಕೊಂಡೋಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಮುಖಾಂತರ ನಮ್ಮ ಹೆಸರು ಎಸ್ ಮುರಾಜು. ಕರ್ನಾಟಕ ರೈತ ಗೋಪಾಲಕರ ಸಂಘದಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರು ಮುರುಗೇಶ್ ಅಂತೇಳಿ ಮೇಡಮ್. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಏನು ಹಮ್ಮಿಕೊಂಡಿದ್ದೀರಿ ಅಂದರೆ, ಇವತ್ತೊಂದು ಹಾಲಿನ ರೇಟ್ಗೆ ಮತ್ತು ಬೂಸ ಅಂಗಡಿ ರೇಟ್ ಜಾಸ್ತಿ ಆಗಿದೆ ಅನ್ನೋದು ಕಾರಣಕ್ಕಾಗಿ ಹಮ್ಮಿಕೊಂಡಿದ್ದೀವಿ. ಇದು ಯಾವ ರೀತಿ ಅಂದರೆ, ಈಗ ಮಕ್ಕಳು ಮತ್ತು ಬಾಣಂತಿಗಳು ಅವ್ರಿಗೆ ಸಾರಿಗೆ ಕೊಡೋಲ್ಲ ಯಾರು. ಯಾಕಂದರೆ 300, 400, 500 ರೂಪಾಯಿ ಪ್ರತಿಯೊಬ್ಬರು ನಾವು ಸೇವನೆ ಮಾಡಬೇಕಾಗಿರೋದು ಗೋವಿನ ಹಾಲು. ಯಾಕಂದರೆ ಅಮೃತ ಅದು. ಒಂದು ಇದಕ್ಕೆ ಇರ್ಬೋದು, ಏನೋ ಒಂದು ಪೂಜೆಗೆ ಇರ್ಬೋದು, ಸಂಸ್ಕಾರಕ್ಕೆ ಇರ್ಬೋದು. ಇವತ್ತು ನಮ್ಮ DC ವರ ಇರ್ಬೋದು, AC ವರ ಇರ್ಬೋದು, ನಮ್ಮ ದಂಡಾಧಿಕಾರಿ ತಹಸೀಲ್ದಾರರು ಇರ್ಬೋದು, ಇಲ್ಲ ಅವ್ರ ಮಕ್ಕಳು ಮರಿ ಇರ್ಬೋದು, ಪ್ರತಿಯೊಬ್ಬರು ಹಾಲು ಬೇಕೇ ಇರಬೇಕು. ಯಾಕಂದರೆ ಕೋವಿಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಟೈಮಲ್ಲಿ ಎಲ್ಲ ಬ್ಯಾನ್ ಮಾಡ್ತಾರೆ. ಹಾಲನ್ನ ಯಾರೂ ಬ್ಯಾನ್ ಮಾಡಲ್ಲ. ಯಾಕಂದರೆ ಅವ್ರ ಮಕ್ಕಳು ಮರಿಗಳು ಉಳಿಬೇಕಂದ್ರೆ ಹಾಲು ಬೇಕೇ ಬೇಕು. ಇವತ್ತು ಅಂಥ ಹಾಲಿಗೆ ಬೆಲೆ ಇಲ್ಲ. 1 ಲೀಟ್ರ್ ನೀರಿಗೆ ನಾವು ಸ್ಟ್ಯಾಂಡರ್ಡ್ ನೀರು ತಗೊಬೇಕಾದ್ರೆ 20 ರಿಂದ 30 ರೂಪಾಯಿ ಕೊಡ್ತೀವಿ. ಅದೇ 1 ಲೀಟ್ರ್ ಹಾಲಿಗೆ ಎಷ್ಟು ಕೊಡ್ತಾರೆ ಅವರು? 30 ರೂಪಾಯಿ ಕೊಡ್ತಾರೆ. ಯಾವ ರೀತಿ 30 ರೂಪಾಯಿ ಕೊಡ್ತಾರೆ ಅಂದರೆ, ಇವಾಗ ಬೇಸಿಗೆ ಫ್ಲಾಟ್ ಬರೋಲ್ಲ, ನೀರು ಹಾಕಲ್ಲ, ಏನಿಲ್ಲ. ಫ್ಲಾಟ್ ಬಂದಿಲ್ಲ ಅಂದರೆ 3.5 ಬಂದಿಲ್ಲ ಅಂದರೆ 29 ರೂಪಾಯಿನಿಂದ 35 ರೂಪಾಯಿವರೆಗೂ ರೇಟ್ ಫಿಕ್ಸ್ ಮಾಡ್ತಾರೆ. 3.5 ಬಂದರೆ ನಮಗೆ 35 ರೂಪಾಯಿ ಫೈನಲ್ ಮಾಡಿ ಆವಾಗ ಅನುದಾನ ಅಂತ ಕೊಡ್ತಾರೆ 5 ರೂಪಾಯಿ. ಆ ಅನುದಾನನೂ 6 ತಿಂಗಳಾಗಿದೆ, ಇದುವರೆಗೂ ಯಾರಿಗೂ ನಮ್ಮ ರೈತರಿಗೆ ಬಂದಿಲ್ಲ. ಮತ್ತು ಬೂಸ 1 ವಾರ ಇದ್ದಿದ್ದು ಇನ್ನೊಂದು ವಾರಕ್ಕಿಲ್ಲ. ಯಾಕಂದರೆ 1000 ರೂಪಾಯಿ ಇತ್ತು, ಇವತ್ತು 1730 ರೂಪಾಯಿ ಆಗಿದೆ ಬೂಸ ರೇಟು. ಏನೋ ಒಂದು ಬೂಸ ತಗೊಬೇಕಂದ್ರೆ ಒಂದು ರವೆ ಬೂಸ ಬಂದು 1300 ರೂಪಾಯಿನಿಂದ 1600 ರೂಪಾಯಿವರೆಗೂ ಇದೆ. ಮತ್ತು ನಮ್ಮ ಹಿಂಡಿ ಇರ್ಬೋದು, 1100 ರೂಪಾಯಿ ಇತ್ತು, ಇವತ್ತು 1450 ರೂಪಾಯಿ ಹಿಂಡಿ ಆಗಿದೆ.
ಅದರಿಂದ ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಬಂದು ನಮ್ಮ ಮನವಿ ಸ್ವೀಕರಿಸಬೇಕು ಮತ್ತು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲಾಂದರೆ ನಾವು ಇವತ್ತು ಏನು ರೈತರು ಮತ್ತು ನಮ್ಮ ಗೋಗಳು ಮತ್ತು ಎಲ್ಲ ಬಂದಿದ್ದೀರ ಹಾಲು ಸುರ್ಕೊಂಡು ಮೈ ಮೇಲೆ ಪ್ರತಿಭಟನೆ ಉಗ್ರ ಹೋರಾಟ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ ನಾವು. ಯಾಕಂದರೆ ಇದನ್ನು ಹಿಂಗೆ ಬಿಟ್ಟರೆ ಆಗಲ್ಲ ನಾವು. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಹಸುಗಳು ಸಾಕಬೇಕು ಮತ್ತು ಇನ್ನು ದೊಡ್ಡ ಸ್ಥಾನ ಮಾಡಬೇಕು ಅಂದರೆ ಇನ್ನು ಜೀವನದಲ್ಲಿ ಕಷ್ಟ ಇದೆ. ಯಾಕಂದರೆ ಜಮೀನು ಜನರೆಲ್ಲ ಕಿತ್ಕೊಂತವ್ರೆ. ನಾವು ಮೇವು ಬೆಳೆಯೋಕ್ಕಾಗಲ್ಲ. ಮೇವು ಬೆಳೆಯೋಕ್ಕಾಗಿಲ್ಲ ಅಂದವ್ರು ಏನು ಮಾಡಬೇಕು? ನಾವು ಬೂಸನ್ನೇ ತರಬೇಕು. ಬೂಸ ಬಿಡಿಸು ಹಿಂಡಿ ಮೇಲೆ ಅವಲಂಬನೆ ಆಗಬೇಕು. ಈ ಥರ ರೇಟ್ ರೈಸ್ ಆದಾಗ ನಮಗೆ ಏನು ಸಿಗ್ತದೆ? ಅಮ್ಮಮ್ಮ ಅಂದರೆ 5 ರೂಪಾಯಿ ಉಳಿಯೋದು ಕಷ್ಟ ಆಗ್ತಾಯಿದೆ ಇವತ್ತೊಂದು ಲೀಟ್ರ್ ಹಾಲಿಗೆ. ಅದರಿಂದ ದಯವಿಟ್ಟು ನಮ್ಮ ದಂಡಾಧಿಕಾರಿಗಳು ಬಂದು ಇದನ್ನು ಮನವಿ ಸ್ವೀಕರಿಸಿ ಇದನ್ನು ಮೇಲ್ವಿಚಾರಕರಿಗೆ ತಿಳಿಸಬೇಕಾಗಿ ನಾವು ಸರ್ಕಾರಕ್ಕೆ ತಿಳಿಸಬೇಕಾಗಿ ನಾವು ಮನವಿ ಮಾಡ್ತೀವಿ. ಓಕೆ ಸರ್, ಅವ್ರು ಆಕ್ರೋಶ ನಡೆಸ್ಬಿಡ್ತಾರೆ. ಅವ್ರ ಬೇಡಿಕೆಯನ್ನು ಹಾಕಿದ್ದಾರೆ ಸರ್. ಆನೇಕಲ್ ತಾಲೂಕಿನ ಎಲ್ಲ ಗೌರವಾನ್ವಿತ ರೈತ ಬಾಂಧವರು ಹಾಲಿನ ದರವನ್ನು ಏರಿಸಬೇಕು ಅಂತ ಹೇಳಿ ಅವರದೊಂದು ಮನವಿ ಇದೆ. ಸೊ ಅವ್ರ ಮನವಿ ಇವತ್ತೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ KMF MD ಅವರಿಗೆ ನಾವು ಈ ಅವರ ಮನವಿಯನ್ನು ಸಲ್ಲಿಸ್ತೀವಿ. ಹಾಗೂ ಅವರು 15 ದಿನಗಳ ಒಳಗಾಗಿ ರೈತರ ಜೊತೆ ಒಂದು ಚರ್ಚೆ ಮಾಡಬೇಕು, ನಮಗೆ ಅವಕಾಶ ಕೊಡಬೇಕು ಅಂತ ಅವರು ಮನವಿ ಮಾಡ್ತಾರೆ. ಅದನ್ನು DC ಅವರ ಮುಖಾಂತರ KMF MD ಅವರಿಗೆ ನಾನು ಪತ್ರವನ್ನು ಕಳಿಸ್ತೇನೆ. ಸೊ ಇದು ಹಾಲಿನ ದರ ನಿಗದಿಪಡಿಸೋದು ಎಲ್ಲ KMF ಡೈರೆಕ್ಟರ್ MD ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ. ತಾಲೂಕು ಆಡಳಿತದಿಂದ ರೈತರ ಏನು ಮನವಿ ಇದೆ ತಕ್ಷಣ ಕಳಿಸಿ ತಾಲೂಕು ಆಡಳಿತವು ಸಹ ರೈತರ ಪರವಾಗಿ ಇರುತ್ತೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ತಾಲೂಕು ಆಡಳಿತ ಸಿದ್ಧ ಇರುತ್ತೆ. ಸರ್, ರೈತರ ಮನವಿ ಪತ್ರ ಅಲ್ಲಿದೆ. ನೀವು ಕೂಡ ತಾಲೂಕು ದಂಡಾಧಿಕಾರಿಗಳಾಗಿ ಇಲ್ಲಿ ರೈತರು ಎಷ್ಟೆಲ್ಲ ಸಮಸ್ಯೆ ಎದುರಿಸಿದ್ದಾರೆ ಅನ್ನುವಂಥದ್ದು ಕೂಡ ನೀವು ರಿಪೋರ್ಟ್ ಕೊಡ್ಬೋದಲ್ಲ? ಅದೇ ನಾನು ರೈತರ ಪರವಾಗಿ ಇರ್ತದಂದರೆ ಅದರ ಅರ್ಥ ರೈತರ ಸಮಸ್ಯೆಗಳು ಏನೇನಿದ್ದಾವೆ. ಈ ಹಾಲಿನ ದರ ನಿಗದಿಪಡಿಸಬೇಕಾದ್ರೆ ಅಲ್ಲಿ ತಂತ್ರಾಂಶದಲ್ಲಿ ಹಾಲಿನ ಫ್ಯಾಟ್ ಎಷ್ಟು ಇರಬೇಕು, ಅದು ಇರಬೇಕು, ಅದೆಲ್ಲ KMF ಸಂಬಂಧಪಟ್ಟಿದೆ. ಸೊ ನಾವು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆ ಮಾಡುವ ದಿನಾಂಕವನ್ನು ನಿಗದಿಪಡಿಸಬೇಕು. ನಾವು ಅಲ್ಲಿ ಒಗ್ಗಟ್ಟಾಗಿ MD ಅವರು ರೈತರು 1 to 1 ಮಾತಾಡ್ತಾರೆ. ಟೆಕ್ನಿಕಲಿ ತಂತ್ರಾಂಶದ ಏನು ತೊಂದರೆಗಳನ್ನ ಅವ್ರನ್ನ ನಿವಾರಣೆ ಮಾಡೋಕ್ಕೆ. ಆಮೇಲೆ ಸಾಕು ಹಸುಗಳನ್ನ ತಗೊಂಡೋದ್ರು ಗಾಡಿಗಳೆಲ್ಲ ಅಡ್ಡಾಕ್ತಾರಂತೆ ಪೊಲೀಸರು. ಅಂದ್ರೆ ದನ ಸಾಕೋದಿಕ್ಕೆ ತಗೊಂಡೋಗ್ತಾರಲ್ಲ, ಅದನ್ನ ತಗೊಂಡೋಗಿ ಗೋಶಾಲೆಗಳಿಗೆ ಬಿಟ್ಬಿಡ್ತಾರಂತೆ. ಟಾಟಾ ಏಸ್ ಅಡ್ಡಾಕ್ತಾರೆ ಹೊರತು ಲಾರಿ ದೊಡ್ಡ ಲಾರಿ ಯಾರು ಅಡ್ಡಾಕೋರಿಲ್ಲ. ಸಾಕಾಣಿಕೆ ಮಾಡ್ಕೊಬಾರಂತ ರೈತರಿಗೆ ಗೋವುಗಳನ್ನು ಅಡ್ಡಾಕಿ ಗೋಶಾಲೆಗೆ ಬಿಟ್ರೆ ಅವರಿಗೆ ತಿರ್ಗಾ 8-10 ದಿವಸ ಆಗುತ್ತಂತೆ ದನ ಕರು ಸಿಗೋದಕ್ಕೆ. ಇದು ಮಾಡಿ ಅಂತೇಳಿ ಸಾಮಾನ್ಯವಾಗಿ ನಿಷೇಧಿಸಿದೆ. ರೈತರು ತೊಗೊಂಡು ಹೋಗಬೇಕಾದ್ರೂ ಕೆಲವೊಂದು ಸಲ ಒಂದೇ ಆಕಳು ದನ ಒಯ್ಯಬೇಕಾದ್ರೆ ಸ್ವಾಭಾವಿಕವಾಗಿ ಸಂಶಯ ಬರುತ್ತದೆ. ಆ ಸಮಯದಲ್ಲಿ ಅವರು ಪರಿಶೀಲಿಸಲಾಗಿ ಪರಿಶೀಲನೆ ಮಾಡಲಿಲ್ಲ, ಅಷ್ಟೇ ಇಲ್ಲ. ಅದರಿಂದ ಏನು ಅವರು ರೈತರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಏನು ಉದ್ದೇಶ ಇಲ್ಲ. ಈ ಕುರಿತು ನಾನು DYSP ಆನೇಕಲ್ DYSP ಅವ್ರ ಜೊತೆ ಮಾತಾಡಿ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಠಾಣೆ CPI ಅವರಿಗೆ DYSP ಮುಖಾಂತರ ರೈತರ ತಗೊಂಡುವಂಥ ಏನು ರೈತರ ಕೆಲಸಕ್ಕೆ ಬೇಕಾಗದಂಥ ಏನು ಆಕಳುಗಳು ದನಗಳಿದ್ದಾವೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೂಡ ಮೀಟಿಂಗ್ ಮಾಡಿ ಅವರಿಗೆ ಒಂದು ಲೆಟರನ್ನು ನಾನು ಕಳಿಸ್ತೀನಿ. ಸರಿ ಸರ್, ಥ್ಯಾಂಕ್ಸ್. ಜೋರಾಗಿಲ್ಲ? ಫ್ಲಾಟ್ ಇಲ್ಲ, ಡಿಗ್ರಿ ಇಲ್ಲ ಅಂತ ಅದೊಂದು ಚಾರ್ಜ್ ಇರ್ತಾರೆ. ಫುಡ್ಲೆಲ್ಲ ಜಾಸ್ತಿ ಆಗಿದೆ. ಹಾಲ್ ರೇಟ್ ನೋಡಿದ್ರೆ 35 ರೂಪಾಯಿ. ಅದರಲ್ಲೂ ಫ್ಲಾಟ್ ಬಂತಲ್ಲ 3.5 ಬಂದರೆ ಮಾತ್ರ 35 ರೂಪಾಯಿ ಹಾಕ್ಕೊಡ್ತಾರೆ. ಇಲ್ಲ ಅಂದರೆ ಅದ್ರದ್ದು ಬೆಲೆನೇ ಇಲ್ಲ, 20 ರೂಪಾಯಿ 25 ರೂಪಾಯಿ ಥರ ಹಾಕ್ತಾರೆ. ಇವತ್ತು ಅದಕ್ಕೆ ತಲೆಮರೆ ಸುರ್ಕೊಂಡು ಡೈರಿಗೆ ಹಾಕಿ ನಮ್ಗೆ ರೈತರಿಗಂತೂ ಲಾಭ ಆಗ್ತಾ ಇಲ್ಲ. ಅದರಿಂದ ನಾವು ತಲೆಮರೆ ಸುರ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಕರ್ನಾಟಕ ರೈತ ಗೋಪಾಲಕೃಷ್ಣ ಸಂಘದಿಂದ ಮುಂದಿನ ದಿನಗಳಲ್ಲಿ 15 ದಿನದಲ್ಲಿ ಹಾಲಿನ ದರ ಹೆಚ್ಚಿಲ್ಲ ಅಂದರೆ KMF ಡೈರಿ ಮುತ್ತಿಗೆ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು. ಆಮೇಲೆ ರೈತರಿಗೆ ಲೋನ್ಗಳು ಕೊಡ್ತೀವಿ, ಸಬ್ಸಿಡಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. 30 ಕೋಟಿ ರೂಪಾಯಿ ಜಮೀನು ಮಾರ್ಟಿಗೇಜ್ ಕೇಳ್ತಾರೆ. 30 ಕೋಟಿ ರೂಪಾಯಿ ಜಮೀನು ಮಾರ್ಟಿಗೇಜ್ ಮಾಡ್ಕೊಂಡು ಕೊಡೋಕೆ ಇವರೇ ಬೇಕಾ? ಬೇರೆ ಕಡೆ ನಾವು ಲೀಡಿಗೆ ತಗೊಂಬೋದಲ್ಲ. ಇದು ರೈತರಿಗೆ ಏನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದ್ವಿ ರೈತರಿಗೆ ಅಂತ ಏನು ಮಾಡ್ತಾ ಇದ್ದಾರೆ ಅವರು? ಇವತ್ತು ಮೈ ಮೇಲೆ ಹಾಲು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 15 ದಿನಗಳಲ್ಲಿ ನಮ್ಮ ಪ್ರತಿಭಟನೆಗೆ ಸ್ಪಂದಿಸಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ. ನಾವು ಬೆಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಬೆಂಗಳೂರು ಡೈರಿಗೆ ಮುತ್ತಿಗೆ ಹಾಕಿ ನಾವು ಅಲ್ಲಿ ಯಾವುದೇ ಒಂದು ಗಾಡಿ ಹೋಗೋಕ್ಕೂ ಬಿಡಲ್ಲ, ಬರೋಕ್ಕೂ ಬಿಡಲ್ಲ. ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಗೋಪಾಲಕೃಷ್ಣ ಸಂಘದಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ.
6 ತಿಂಗಳಾದ್ರೆ ನಾಲ್ಕಾದ್ರೆ ಹೆಂಗೆ ಸರ್ ರೈತರು ಬದುಕೋದು ಹೆಂಗೆ ಹೇಳ್ರಿ ಅದರಿಂದ ನಾವು ಇವತ್ತು ಹಾಲು ಮುಂದಿನ ದಿನಗಳಲ್ಲಿ ನಾವು ನೀವು ಹಾಲಿನ ಬೆಲೆ ಏರಿಕೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸೂಸೈಡ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂತೀರ ರೈತನು ಹೆಂಗೆ ಅಂದರೆ ಅವ್ನು ಶ್ರಮಜೀವಿ ಅವ್ನು ಬೆಳಗ್ಗೆ ಇದ್ದರೆ ದನ ಮೇಯಿಸ್ಬೇಕು ಹುಲ್ಲು ಕೊಯ್ಬೇಕು, ಅದು ಬಿಟ್ಟರೆ ಸಗಣಿ ಇಡಬೇಕು, ಅದು ಬಿಟ್ಟರೆ ಅವ್ನು ಬೇರೆ ಏನಿಲ್ಲ. ಅವ್ನು ನಂಬ್ಕೊಂಡಿರೋದು ಅದನ್ನ ಅವನೇನು ಅನ್ಕೊಂಡಿರೋದು ಅವ್ನು ಸಗಣಿ ಇರಬೇಕು, ಹಾಲು ಕರಿಬೇಕು, ಡೈರಿಗೆ ಹಾಕಬೇಕು, ಅದನ್ನೆಲ್ಲ ಜೀವನ ಮಾಡ್ತಾ ಇರೋದು. ನೀವು ಹಾಲಿನ ಬೆಲೆನೇ ಏರಿಕೆ ನೀರಿಗಿರೋ ಬೆಲೆ ಇಲ್ಲಲ್ಲ ಸರ್ ಇವಾಗ ಹಾಲಿಗೆ ನೀರಿಗೆ ಹಾಕಿರೋ ಬೆಲೆ ಇಲ್ಲಲ್ಲ ಸರ್ ಹಾಲಿಗೆ. ಇನ್ನೇನು ಸರ್ ರೈತರು ಮಾಡೋದು? ಈಗ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸರ್ ನಾವು ಮುಂದಿನ ದಿನಗಳಲ್ಲಿ ಹಾಲು ಬೆಲೆ ಜಾಸ್ತಿ ಮಾಡಿಲ್ಲ ಅಂದರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸರ್ ಇವಾಗ ಹಾಲು ಹಾಕ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅದೇ ಮಾಡಿ ಏನಾಗ್ತದೆ. ಓಕೆ.